ವೆಲ್ಕಮ್ ಬ್ಯಾಕ್. ನಾಳೆಯಿಂದ ಪ್ರಮುಖವಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದಂತ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತ ನಾರಿ ಶಕ್ತಿ ಯೋಜನೆ ಜಾರಿಗೆ ಬರ್ತಾ ಇರುವಂತದ್ದು. ನಾಳೆಯಿಂದ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತ, ಅದು ಅಧಿಕೃತವಾಗಿ ಜಾರಿಗೆ ಬರ್ತಾ ಇದೆ. ರಾಜ್ಯದ ಹಲವೆಡೆ ಸರಿಯಾದಂತ ಒಂದು ಬಸ್ ಸೌಲಭ್ಯನೇ ಇಲ್ಲ ಅಂತ ಪರಿಸ್ಥಿತಿನೂ ಕೂಡ ಇದೆ. ಕೆಲವೆಡೆ ಬಸ್ಗಳು ಸರಿಯಾದಂತ ಕಂಡೀಷನ್ ಅಲ್ಲಿ ಇಲ್ಲ. ಇದು ಸಾಕಷ್ಟು ಕಡೆ ಇರುವಂತ ಸಮಸ್ಯೆಗಳು. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಗುಜ್ರಿ ಬಸ್ಗಳ ಓಡಾಟ ಇದೆ. ಎಲ್ಲೆಂದ್ರಲ್ಲಿ ನಿಂತ್ಕೊಂತವೆ ಆ ಬಸ್ಗಳು. ಗುಜ್ರಿ ಬಸ್ಸು, ಡಕೋಟಾ ಬಸ್ಸು ಅಂತ ಕರಿತೀವಲ್ಲ, ಆ ಬಸ್ಗಳು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಓಡಾಡ್ತಾ ಇರುವಂಥದ್ದು. ಎಲ್ಲೆಂದ್ರಲ್ಲಿ ಬಸ್ಗಳು ನಿಂತ್ಕೊಳ್ತವೆ. ಅಲ್ಲಿರುವಂತ ಪ್ರಯಾಣಿಕರೇ ಇಳಿದ್ಬಿಟ್ಟು ತಳ್ಳಬೇಕಾಗಿದೆ ಅಂತ ಪರಿಸ್ಥಿತಿ ಇರುವಂತದ್ದು. ಸಾಕಷ್ಟು ಬಸ್ಗಳ ಕಂಡೀಷನ್, ಗುಣಮಟ್ಟದ ಬಸ್ ಒದಗಿಸುವಂತೆ ಜನರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಎಷ್ಟು ಕೇಳ್ಕೊಂಡ್ರು ಕೂಡ ಇನ್ನೂ ಕೂಡ ಗುಣಮಟ್ಟದ ಬಸ್ಗಳು ಅಲ್ಲಿ ಸಿಕ್ಕಿಲ್ಲ. ಎಲ್ಲೋ ಯೂಸ್ ಮಾಡಿರುವಂತದ್ದನ್ನ ತಗೊಂಡೋಗಿ ಅಲ್ಲಿ ಬಿಸಾಕ್ಬಿಡ್ತಾರೆ ಅನ್ನುವಂತ ಆರೋಪ, ಆಕ್ರೋಶ ಸಹಜವಾಗಿ ಆ ಭಾಗದಲ್ಲಿದೆ. ಯಾಕೆಂದ್ರೆ ಇಲ್ಲಿ ಹಳೆಯ ಬಸ್ಗಳನ್ನ ಬೆಂಗಳೂರಿನಲ್ಲಿ ಯೂಸ್ ಮಾಡಿರುವಂತ ಬಸ್ಗಳನ್ನ ಅಲ್ಲಿಗೆ ಹೋಗಿ ಹಾಕ್ತಾರೆ. ಅವು ಕೆಟ್ಟು ಹೋಗ್ತವೆ, ಅದರ ಜೊತೆಗೆ ಬ್ರೇಕ್ ಫೇಲ್ ಆಗ್ತವೆ, ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತವೆ ಅನ್ನುವಂತ ಆರೋಪಗಳು ಇದಾವೆ. ಈ ಬಸ್ಗಳು ಯಾವ ರೀತಿಯಾಗಿದ್ದಾವೆ, ಏನು ಎತ್ತ ಅನ್ನುವಂಥದ್ದನ್ನ ಸಾಕಷ್ಟು ಪರಿಶೀಲನೆ ಮಾಡಬೇಕಾಗಿದೆ. ಅಧಿಕಾರಿಗಳು ಅದನ್ನ ಟೆಸ್ಟ್ ಮಾಡಬೇಕಾಗಿದೆ. ಅದರ ಕಂಡೀಷನ್ ಅನ್ನು ನೋಡ್ಕೊಂಡ್ಬಿಟ್ಟು ಅಲ್ಲಿ ಬಿಡಬೇಕಾಗಿದೆ. ಆದ್ರೆ ಆ ಕೆಲಸ ಮಾಡ್ತಾ ಇಲ್ಲ. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ಹಳೆಯ ಬಸ್ಗಳು ಇರುವಂತದ್ದು, ಜಾಸ್ತಿ ಹಳೆಯ ಬಸ್ಗಳನ್ನ ಯೂಸ್ ಮಾಡ್ಲಾಗ್ತದೆ. ಅದು ಸ್ಪೆಷಲಿ ಬೆಂಗಳೂರಿನಲ್ಲಿ ಯೂಸ್ ಮಾಡಿದಂತ ಬಸ್ಗಳನ್ನ ಬೆಳಗಾವಿ ಹುಬ್ಬಳ್ಳಿ ಅಂದ್ರೆ ಕಿತ್ತೂರು ಭಾಗಕ್ಕೆ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಇರುವಂತದ್ದು. ಆ ಆರೋಪಗಳು ಕೂಡ ನಿಜಾನೇ, ಆದ್ರೆ ಸರಿಯಾದಂತ ಕಂಡೀಷನ್ ಅಲ್ಲಿ ಇಲ್ಲ ಆ ಬಸ್ಗಳು ಅನ್ನುವಂಥದ್ದು. ಗುಜ್ರಿ ಬಸ್ಗಳನ್ನ ಹಾಕಿದ್ದಾರೆ ಅಂತ ಸುಮಾರು 100 ಹಳೆಯ ಬಸ್ಗಳು ಓಡಾಟವನ್ನ ಮಾಡ್ತಾ ಇದ್ದಾವೆ. ಸೊ ಆ 100 ಬಸ್ಗಳಿದಾವಲ್ಲ, ಎಲ್ಲಂದ್ರಲ್ಲಿ ಕೆಟ್ಟು ನಿಂತ್ಕೊಳ್ತವೆ. ಇವೆಲ್ಲವೂ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರಿಂದ ಕಿತ್ತೂರು ಕರ್ನಾಟಕ ಭಾಗಕ್ಕೆ ರವಾನೆ ಮಾಡಲಾಗಿರುವಂಥದ್ದು. BMTCಯಲ್ಲಿ ಓಡಾಡಿದಂತ ಬಸ್ಗಳು ಇವು. BMTCಯಲ್ಲಂತೂ ಚೆನ್ನಾಗಿ ಯೂಸ್ ಮಾಡಿರ್ತಾರೆ ಬಸ್ಗಳನ್ನ. ಅದನ್ನ ತಗೊಂಡೋಗ್ಬಿಟ್ಟು ಕಿತ್ತೂರು ಬೆಳಗಾವಿ ಭಾಗಕ್ಕೆ ಹಾಕಿ, ಅಂದ್ರೆ ಕಿತ್ತೂರಿನ ಬೆಳಗಾವಿ ಮತ್ತು ಹುಬ್ಬಳ್ಳಿ ಭಾಗಕ್ಕೆ ಹಾಕಿದ್ದಾರೆ. ಬೆಂಗಳೂರಲ್ಲಿ 6 ರಿಂದ 8 ಲಕ್ಷ ಕಿಲೋಮೀಟರ್ ಓಡಿದಂತ ಬಸ್ಗಳನ್ನ ಅಲ್ಲಿಗೆ ಹೋಗಿ ಹಾಕಿದ್ದಾರೆ. ಇನ್ಯಾವ ಲೆವೆಲ್ಗೆ ಡಕೋಟಾ ಬಸ್ಗಳಾಗಿದ್ದಾವೆ ಅವು ಅನ್ನೋಂಥದ್ದನ್ನ ನೀವೇ ಊಹಿಸ್ಕೊಳ್ಬಹುದು. ಈ ಬಸ್ಗಳನ್ನ ಖರೀದಿ ಮಾಡಿದ್ದು ವಾಯುವ್ಯ ಸಾರಿಗೆ ಅವರು. ಕಡಿಮೆ ರೇಟಿಗೆ ಸಿಕ್ಬಿಡ್ತು ನಮ್ಮ ನಿಗಮಕ್ಕೆ, ಸೊ ತಗೊಂಡ್ಬಿಡೋಣ, ಇಲ್ಲಿ ಓಡಿಸ್ಬಿಡೋಣ, ಹೆಂಗಿದ್ರು ಬಸ್ಗಳ ಸಮಸ್ಯೆ ಇದೆ, ಹೊಸ ಬಸ್ ತಗೊಳ್ಳಿಲ್ಲ ಅವರು, ಹಳೆ ಬಸ್ಗಳನ್ನ ತಗೊಂಡೋಗಿ ಅಲ್ಲಿ ಕೂರ್ಸ್ಕೊಂಡ್ರು. ಬೆಳಗಾವಿ ಹುಬ್ಬಳ್ಳಿಯಲ್ಲಿ ತಲಾ 50 ಬಸ್ಗಳನ್ನ ಹಾಕಲಾಗಿರುವಂಥದ್ದು ಬೆಂಗಳೂರಿನಿಂದ. ಬೆಳಗಾವಿ ದೊಡ್ಡ ಜಿಲ್ಲೆ, ಬೆಂಗಳೂರನ್ನ ಬಿಟ್ರೆ ಅತಿ ಹೆಚ್ಚು ಅಂದ್ರೆ ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಜಿಲ್ಲೆ, ಶಕ್ತಿ ಕೇಂದ್ರ ಇದ್ದಂತೆ ಅದು ಬೆಳಗಾವಿ. ಸೊ ಆ ಜಿಲ್ಲೆ ಮತ್ತೆ ಹುಬ್ಬಳ್ಳಿಗೆ ಹೋಗಿ ತಗೊಂಡ್ಬಿಟ್ಟು ಹಾಕಿದ್ದಾರೆ 50 ಬಸ್ಗಳನ್ನ. ಎಲ್ಲಂದ್ರಲ್ಲಿ ಕೆಟ್ಟು ನಿಲ್ತಾ ಇದಾವೆ ಆ ಬಸ್ಗಳು. ಸೊ ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುವಂತದ್ದು. ಅಲ್ಲಿ ಯಾವ ರೀತಿಯಾಗಿದೆ ಸಮಸ್ಯೆ, ಈ ಬಸ್ಗಳು ಹೇಗಿದಾವೆ, ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮೊದಲು ಘೋಷಣೆ ಮಾಡಿದಂತೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನ ನಾಳೆಯಿಂದ ಅನೌನ್ಸ್ ಮಾಡುತ್ತದೆ. ಇದಕ್ಕಾಗಿ ಎಲ್ಲ ರೀತಿಯ ಅಂತಿಮ ಹಂತದ ಸಿದ್ಧತೆಯನ್ನ ನಡೆಸಲಾಗಿದೆ. ಪ್ರಮುಖವಾಗಿ ಏನು ಈಗ ಮಹಿಳೆಯರಿಗೆ ಉಚಿತ ಬಸ್ನಲ್ಲಿ ಪ್ರಯಾಣಕ್ಕೆ ಏನು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಬೆಳಗಾವಿಯಲ್ಲಿ ಒಂದು ಪ್ರಶ್ನೆ ಈಗ ಉದ್ಭವ ಆಗಿದೆ. ಯಾಕಂದ್ರೆ ಬೆಳಗಾವಿ ನಗರದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಹಳೆಯ ಬಸ್ಗಳು ಓಡಾಡ್ತವೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಓಡಾಡಿ 5 ಲಕ್ಷ ಕಿಲೋಮೀಟರ್ ಹೆಚ್ಚಾಗಿರ್ತಕ್ಕಂಥ ಬಸ್ ಅನ್ನ ಬೆಳಗಾವಿಯ ಡಿಪೋದವರು 1,50,000 ರೂಪಾಯಿ ಖರೀದಿ ಮಾಡಿ ಈಗ ಬೆಳಗಾವಿಯಲ್ಲಿ ಓಡಿಸ್ತಿದ್ದಾರೆ. ಈ ಬಸ್ಗಳಿಂದ ಸಾಕಷ್ಟು ಅನಾಹುತ ಈಗ ಸದ್ಯ ಬೆಳಗಾವಿಯಲ್ಲಿ ಸೃಷ್ಟಿಯಾಗಿದೆ. ಯಾಕಂದ್ರೆ ಅನೇಕ ಕಡೆಗಳಲ್ಲಿ ಬಸ್ಸು ಕೆಟ್ಟು ನಿಲ್ತಕ್ಕಂಥದ್ದು ಮತ್ತು ಬಸ್ಗಳಿಗೆ ಬಸ್ಗಳಿಂದ ಇಳಿಯುವಂತ ಸಂದರ್ಭದಲ್ಲಿ ಪ್ರಯಾಣ ಆಗಿದೆ. ಜೊತೆಗೆ ಈ ಬಸ್ಗಳು ಯಾವುದೇ ರೀತಿ ರಸ್ತೆ ಮೇಲೆ ಓಡಾಡಕ್ಕೆ ಅನರ್ಹ ಇದ್ರೂ ಕೂಡ ಸಾರಿಗೆ ಇಲಾಖೆ ಬಸ್ಗಳನ್ನ ಬೆಳಗಾವಿಯಲ್ಲಿ ಓಡಿಸ್ತಾ ಇದೆ. ಈ ಹಿಂದೆ ಬೆಳಗಾವಿ ಮತ್ತು ಹುಬ್ಬಳ್ಳಿಗೆ ತಲಾ 50 ಬಸ್ಗಳನ್ನ ಕಳಿಸಲಾಗಿತ್ತು. ನೋಡಬಹುದು ಈಗ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ರಕ್ಕಸ್ಕೊಪ್ಪ ಮಾರ್ಗವಾಗಿ ಈ ಒಂದು ಬೆಂಗಳೂರಿನ ಬಸ್ಸು ಸಂಚಾರ ಮಾಡ್ತಿದೆ. ಈ ಬಸ್ಗಳನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಅನೇಕ ಬಾರಿ ಬೇಡಿಕೊಂಡ್ರು ಕೂಡ ಇದುವರೆಗೂ ಬೇಡಿಕೆ ಈಡೇರಿಲ್ಲ. ಈ ಬಗ್ಗೆ ಮಾತಾಡಕ್ಕೆ ಸ್ಥಳೀಯರ ಜೊತೆಗಿದ್ದಾರೆ. ಸರ್, ಈಗ ಅನೇಕ ಬಾರಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ, ಮುಖ್ಯಮಂತ್ರಿಗಳು ನಮ್ಮವರೇ ಇದ್ರು, ಸಾರಿಗೆ ಸಚಿವರು ನಮ್ಮವರಿದ್ರು, ಆದ್ರೆ ಬಸ್ಗಳ ಬದಲಾವಣೆ ಮಾಡಲಿಲ್ಲ. ಈಗ ಫ್ರೀ ಸಂಚಾರಕ್ಕೆ ಸರ್ಕಾರ ಮುಂದಾಗಿದೆ, ಏನ್ ಹೇಳ್ತೀವಿ? ಈಗ ಬಸ್ ಫ್ರೀ ಮಾಡ್ತಾರೆ, ಒಳ್ಳೇದು. ಅದು ದಿನನಿತ್ಯ ಒಂದು ಕೆಲಸ ಮಾಡುವಂತ ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಆದ್ರೆ ನಾನೇನು ಹೇಳುವಂತಂದ್ರೆ ಈ ಬಸ್ಗಳನ್ನ, ಹಳೆ ಬಸ್ಗಳನ್ನ ಅಂದ್ರೆ ತಿಂದು ಒಗೆಯುವಂತ ಎಂಜಲನ್ನ
ನಮ್ಮ ಬೆಳಗಾವಿಗೆ ಕೊಟ್ಟಿದ್ದಾರೆ. ನೀವು 10 ಲಕ್ಷ 12 ಲಕ್ಷ ಸ್ಕ್ರಾಪ್ ಹಾಕು, ಮೊಡ್ಕಾಕ್ ಹಾಕು, ಗುಜರಿಗೆ ಹಾಕು ಬಸ್ಗಳನ್ನ ನೀವು ಇಲ್ಲಿ ಕಳಿಸ್ತೀರಂದ್ರೆ ನಾವೇನು ನಮ್ಮ ಮನುಷ್ಯರಲ್ವಾ ಇಲ್ಲಿ ಇದ್ದವರು? ಉತ್ತರ ಕರ್ನಾಟಕದವರು ಹುಬ್ಳಿಗೆ 100 ಬಸ್ಸು, 50 ಬಸ್ಸು, ಇಲ್ಲಿ ಬೆಳಗಾವಿಗೆ 50 ಬಸ್ ಕಳಿಸಿದ್ದಾರೆ. ಇದು ಸರಿಯಲ್ಲ. ಇದು ಏನ್ ಡಕೋಟಾ ಬಸ್ಗಳಿದಾವೆ ಅವನ್ನ ಹಿಂಪಡಿಬೇಕು, ಹೊಸ ಬಸ್ಗಳನ್ನು ಕಳಿಸಬೇಕು. ಅವ್ರು ನೋಡಿ ನೀವು ಈಗ ಇನ್ನೊಂದು ಅರ್ಧ ಗಂಟೆ ನಿಂತ್ಕೊಳ್ಳಿ, ಇಲ್ಲಿ ಬಸ್ಗಳು ಕೆಟ್ಟ ನಿಲ್ತವೆ, ಮತ್ತೆ ಅವ್ರು ಮೆಕ್ಯಾನಿಕಲ್ ಬಂದು ರಿಪೇರಿ ಮಾಡಿದಾಗ ಬಸ್ಗಳು ಹೋಗ್ತವೆ. ಅಂತ ಪರಿಸ್ಥಿತಿ ಇರುವಂತ ಬಸ್ಗಳನ್ನ ಇಲ್ಲಿ ಕಳಿಸ್ತಾ ಇದ್ದಾರೆ. ಇದು ಸರಿಯಲ್ಲ. ಈ ಮಳೆ ಶುರು ಆಗತ್ತೆ, ಒಳಗಡೆ ಕುಂಡಿರುವಂತ ಪ್ರಯಾಣಿಕರು ಛತ್ರಿ ಹಿಡ್ಕೊಂಡು ಕುಂಡಿರುವಂತ ಪರಿಸ್ಥಿತಿ ಇದೆ. ಬೇಕಾದ್ರೆ ಸಿದ್ದರಾಮಯ್ಯನವರೇ ನೀವು ಒಂದ್ಸಲ ಮಳೆ ಶುರು ಆದ ತಕ್ಷಣ ನೋಡಿ. ಇದಿಷ್ಟು ಅಂದ್ರೆ ಸ್ಥಳೀಯರ ಒಂದು ಮಾತಾಗಿರ್ತಕ್ಕಂಥದ್ದು, ಆಕ್ರೋಶ ಆಗಿರ್ತಕ್ಕಂಥ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡ್ತಿದ್ದೀರಿ, ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಆದ್ರೆ ಬೆಳಗಾವಿಗರ ಪ್ರಶ್ನೆ ಏನು ಅಂದ್ರೆ, ಯಾವಾಗ ನಮ್ಮ ಬಸ್ಗಳನ್ನ ಬದಲಾವಣೆ ಮಾಡ್ಕೊಡ್ತೀರಿ ಅಂತ ಹೇಳಿ ಬೆಳಗಾವಿಗರು ಈಗ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ಆ ಭಾಗದಲ್ಲಿ ಹೇಳ್ಕೊಳ್ಳಕ್ಕಷ್ಟೇ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಬೆಳಗಾವಿ ಮತ್ತೆ ಹುಬ್ಬಳ್ಳಿಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಕೇಂದ್ರ ಸಚಿವರುಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಗೆ ಸರ್ಕಾರವನ್ನ ಬೀಳಿಸಿದಂತವರೆಲ್ಲ ದೊಡ್ಡ ನಾಯಕರಿದ್ದಾರೆ. ಆದ್ರೆ ಇಚ್ಛಾಶಕ್ತಿ ಕೊರತೆ, ಬದ್ಧತೆ ಅನ್ನುವಂಥದ್ದಿಲ್ಲ. ಅದಕ್ಕೋಸ್ಕರನೇ ಈ ಬಸ್ಗಳು ಅಲ್ಲೆಲ್ಲ ಕಳಿಸಿದ್ದಾರೆ, ಬೆಂಗಳೂರಿನಲ್ಲಿ ಯೂಸ್ ಮಾಡಿದಂತವನ್ನ. ಅದಕ್ಕೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ಗೌರ್ಮೆಂಟ್ ಆದ್ರೂ ಚೇಂಜ್ ಮಾಡುತ್ತಾ ಬಸ್ಗಳನ್ನ ಕಾದ್ ನೋಡ್ಬೇಕು.